ಎರಡನೇ ವಾರದಲ್ಲಿ ಏನಾಗುತ್ತದೆ ಎಂದು ನೋಡೋಣ. ಎರಡನೇ ವಾರದಲ್ಲಿ ಹಾರ್ಮೋನ್ ಉತ್ಪತ್ತಿ ಕಾರಣದಿಂದ ಅಂಜಲಿ ಶರೀರದಲ್ಲಿ ತುಂಬ ವ್ಯತ್ಯಾಸಗಳು ಕಾಣಿಸ್ಕೊಳ್ಬಹುದು. ಡಾಕ್ಟರ್ ಸಲಹೆ ತಗೊಂಡು ಅಂಜಲಿ ವ್ಯಾಯಾಮ ಮತ್ತು ತನ್ನ ಆಹಾರದಲ್ಲಿಯೂ ಪ್ರತ್ಯೇಕವಾಗಿ ತಾನು ಬದಲಾವಣೆ ತರಬೇಕೆಂದು ಅಂದ್ಕೊಳ್ತಾಳೆ. ಪೌಷ್ಟಿಕ ಆಹಾರ ಮತ್ತು ತನ್ನನ್ನು ತಾನು ಚೆನ್ನಾಗಿ ನೋಡಿಕೊಂಡ್ರೆ ತನ್ನ ಹುಟ್ಟುವ ಮಗು ಆರೋಗ್ಯವಾಗಿರುತ್ತದೆ ಎಂದು ತನಗೆ ಗೊತ್ತು. ನಮ್ಮ ಶರೀರ ಪ್ರತಿ ತಿಂಗಳು ಗರ್ಭಧಾರಣೆಗೋಸ್ಕರ ಸಿದ್ಧವಾಗುತ್ತದೆ. ಪ್ರತಿ ತಿಂಗಳು ಸುಮಾರು 14ನೇ ದಿನ ಅಂಡಾಶಯದಿಂದ ಒಂದು ಅಂಡಾಣು ಅಂದರೆ ಮೊಟ್ಟೆ ಹೊರಗೆ ಬರುತ್ತದೆ. ಈ ಮೊಟ್ಟೆ ಬರುವ 7 ದಿನಗಳಲ್ಲಿ ಸ್ಪರ್ಮ್ ಜೊತೆ ಫಲಾದಿವತ್ತಾದರೆ ಅಂದರೆ ಫರ್ಟಿಲೈಸ್ ಆದರೆ ಸ್ತ್ರೀ ಗರ್ಭವತಿ ಆಗಬಹುದು. ಫಲಾದಿವತ್ತಾದ ಮೊಟ್ಟೆ 9 ತಿಂಗಳು ಗರ್ಭಾಶಯದ ಗೋಡೆಯ ಪೊರೆ ಜೊತೆ ಸೇರಿಕೊಳ್ಳುತ್ತದೆ. ಇಲ್ಲಿ ಶಿಶುವಿನ ಹಲವಾರು ಕಣಗಳಾಗಿ ವಿಭಾಜನೆ ಪ್ರಾರಂಭಿಸುತ್ತದೆ.